ನಾನ್ ಶರ್ಮಿತಾ ಶೆಟ್ಟಿ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಮೋದಿ ಕಹಳೆ 10,000 ಕಲಬುರಗಿಗೆ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಕಲಬುರಗಿಯಿಂದ ಯಾದಗಿರಿಗೆ ತೆರಳುತ್ತಾರೆ ಹೆಲಿಕಾಪ್ಟರ್ ಮುಖೇನ ಪ್ರಧಾನಿ ನರೇಂದ್ರ ಮೋದಿ ಅವರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಕಲಬುರಗಿಗೆ ಆಗಮಿಸಿದ್ದಾರೆ. ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದ ಮೂಲಕ ದೆಹಲಿಯಿಂದ ಹೊರಟು ಈಗ ಕಲಬುರಗಿಗೆ ಅವರು ಬಂದಿದ್ದಾರೆ. ಇಲ್ಲಿಂದ ಭಾರತೀಯ ವಾಯುಪಡೆಯ MI-17 ವಿಶೇಷ ಹೆಲಿಕಾಪ್ಟರ್ ಮುಖೇನ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ತೆರಳುತ್ತಾರೆ. ಲೈವ್ ಫುಟೇಜ್ ಅನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಇದು ಭಾರತೀಯ ವಾಯುಪಡೆಯ ವಿಶೇಷ ವಿಮಾನ ಈಗ ಕಲಬುರಗಿಗೆ ಆಗಮಿಸಿದೆ. ಇಲ್ಲಿಂದ ಭಾರತೀಯ ವಾಯುಪಡೆಯ MI-17 ವಿಶೇಷ ಹೆಲಿಕಾಪ್ಟರ್ನಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತೆರಳುತ್ತಾರೆ. ಸುಮಾರು 500 ಎಕರೆ ಪ್ರದೇಶದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯುತ್ತೆ. ಇನ್ನು ವೇದಿಕೆಗೋಸ್ಕರನೇ 100 ಎಕರೆ ಜಾಗವನ್ನ ಮೀಸಲಿಡಲಾಗಿದೆ. 400 ಎಕರೆಯಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನಿತರೆ ವ್ಯವಸ್ಥೆಗಳು ಕೂಡ ಆಗಿದೆ. 3 ವಿಶೇಷ ತಾತ್ಕಾಲಿಕ ಹೆಲಿಪ್ಯಾಡ್ಗಳ ನಿರ್ಮಾಣ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರನೇ ಅಲ್ಲಿ ಮಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆವರೆಗೆ ಆಗಮಿಸೋದಕ್ಕೆ ಅಲ್ಲಿ ಹೆಲಿಪ್ಯಾಡ್ ಮಾಡಿದ್ದಾರೆ. ಅಂದ್ರೆ ನೇರವಾಗಿ ವೇದಿಕೆ ಕಡೆಗೆ ಒಂದು ರಸ್ತೆ ಕೂಡ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಆಲ್ರೆಡಿ ಈಗ ಕಲಬುರಗಿಗೆ ಬಂದಿದ್ದಾರೆ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ MI-17 ವಿಶೇಷ ಹೆಲಿಕಾಪ್ಟರ್ನಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷದಲ್ಲಿ ಹೊರಡುತ್ತಾರೆ. ಇನ್ನು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಅಲ್ಲಿನ ಕಾರ್ಯಕ್ರಮ ಆರಂಭ ಆಗುತ್ತೆ. ಸೊ 1 ಗಂಟೆ ತನಕ ಅಲ್ಲೇ ಇರ್ತಾರೆ. 1:05ಕ್ಕೆ ಮತ್ತೆ ಹೆಲಿಪ್ಯಾಡ್ನಿಂದ ನೇರವಾಗಿ ಕಲಬುರಗಿಯ ಮಳಖೇಡಾಗೆ ಬರ್ತಾರೆ. ಇವತ್ತು 2 ಕಡೆ ಪ್ರಮುಖವಾಗಿ ಪ್ರವಾಸವನ್ನ ನಮ್ಮ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಕೈಗೊಳ್ತಾ ಇರೋದು. ಒಂದು ಯಾದಗಿರಿಯ ಕೊಡೇಕಲ್ ಗ್ರಾಮ, ಮತ್ತೊಂದು ಕಲಬುರಗಿಯ ಮಳಖೇಡಾ ಗ್ರಾಮ. ಇನ್ನು ಕೊಡೇಕಲ್ ಗ್ರಾಮದಲ್ಲಿ ಆ ಫೋಟೋಸ್ ಗಮನಿಸ್ತಾ ಇದ್ದೀವಲ್ಲ, ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಹಾಗೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಅವರನ್ನ ಸ್ವಾಗತ ಮಾಡೋದಕ್ಕೆ ಕೆಲವು ಗಣ್ಯರು ಮಾತ್ರ ಅಲ್ಲಿ ತೆರಳೋದಕ್ಕೆ ಅವಕಾಶಗಳು ಇರುತ್ತೆ. ರಾಜಕಾರಣಿಗಳು ಸೇರಿದಂತೆ ಅಧಿಕಾರಿಗಳಿಗೆ ಮಾತ್ರ ಅಲ್ಲಿ ಅವಕಾಶಗಳನ್ನ ನೀಡಲಾಗಿರುತ್ತೆ. ಇವತ್ತು ಸುಮಾರು 10,800 ಕೋಟಿ ಮೊತ್ತದ ವಿವಿಧ ಯೋಜನೆಗಳಿಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ದೇಶದಲ್ಲೇ ಪ್ರಥಮ ಬಾರಿಗೆ ನಿರ್ಮಿಸಿರುವಂತಹ ಸ್ಕಾಡಾ ಯೋಜನೆ, ಸುಮಾರು 710 ಗ್ರಾಮಗಳಿಗೆ ಕುಡಿಯೋ ನೀರು ಪೂರೈಸುವಂತ ಯೋಜನೆ. ಸ್ಕಾಡಾ ತಂತ್ರಜ್ಞಾನದ ಮೂಲಕ ಗೇಟ್ಗಳ ನಿರ್ವಹಣೆ ಆಗುತ್ತೆ. ಬಹಳ ವಿಶೇಷವಾದಂತ ಒಂದು ತಂತ್ರಜ್ಞಾನವನ್ನ ಬಳಸಿ ಯೋಜನೆಯನ್ನ ಮಾಡಿದ್ದಾರೆ. ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತಂದ್ರೆ ಈಗ ಸ್ವಯಂ ಚಾಲಿತ ನಿಯಂತ್ರಣ ವ್ಯವಸ್ಥೆಯನ್ನ ಇದು ಹೊಂದಿದೆ. GIS ಮುಖೇನ, ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಮುಖೇನ. ಅಂದ್ರೆ ಈ ಗೇಟ್ಗಳು ಬೇಗ ತುಕ್ ಹಿಡಿಬಾರ್ದು ಅಂತಾನೂ ಕೂಡ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ನೀರಾವರಿ ಬಳಕೆ ಸಾಮರ್ಥ್ಯ ಹೆಚ್ಚಿಸೋದು, ನೀರು ಪೋಲಾಗೋದನ್ನ ತಡೆಗಟ್ಟೋದು, ಇದೆಲ್ಲ ಸ್ಕಾಡಾ ಯೋಜನೆಯಲ್ಲೇ ಬರುತ್ತೆ. ಕಾಲುವೆ ಕೊನೆಯ ಭಾಗದ ರೈತರ ಜಮೀನುಗಳಿಗೂ ಅವರು ಬೇಡಿಕೆಗೆ ತಕ್ಕಂತೆ ಸಮರ್ಪಕವಾಗಿ ನೀರನ್ನ ಒದಗಿಸಬೇಕು, ಸಮರ್ಪಕ ನೀರು ನಿರ್ವಹಣೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೇ ಮುಖ್ಯ ಉದ್ದೇಶವನ್ನ ಇಟ್ಕೊಂಡು ಈ ಸ್ಕಾಡಾ ಯೋಜನೆಯನ್ನ ರೂಪಿಸಲಾಗಿದೆ. ಇದಕ್ಕೆ ಅಂತಾನೆ ಒಂದಿಷ್ಟು ಉಪಸಮಿತಿಗಳನ್ನ ರಚನೆ ಮಾಡಿ ಅದರಲ್ಲಿ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ. ಇಂತಹ ಮಹತ್ವದ ಯೋಜನೆಗೆ ನರೇಂದ್ರ ಮೋದಿ ಅವರು ಇವತ್ತು ಚಾಲನೆಯನ್ನ ಕೊಡ್ತಾ ಇರೋದು. ಹಂಗ್ ನೋಡಕ್ ಹೋದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಒಂದೇ ತಿಂಗಳಲ್ಲಿ 2ನೇ ಬಾರಿಗೆ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಬಂದಿದ್ದಾರೆ ಕೂಡ ಈಗ ಆಲ್ರೆಡಿ 2ನೇ ಬಾರಿಗೆ. ಸೊ ಈ ಸಲ ಕಲ್ಯಾಣ ಕರ್ನಾಟಕ ಭಾಗವನ್ನ ಟಾರ್ಗೆಟ್ ಮಾಡ್ಕೊಂಡಿದೆ ಬಿಜೆಪಿ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇವತ್ತಿನ 1 ದಿನದ ಪ್ರವಾಸ, 2 ಕಾರ್ಯಕ್ರಮಗಳು, ಜೊತೆಗೆ ಒಂದಿಷ್ಟು ಲೆಕ್ಕಾಚಾರಗಳು, ಮತ ಬೇಟೆಗೋಸ್ಕರ ಮಾಡ್ತಾ ಇರೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇನ್ನು ಇವತ್ತು ಓವರಾಲ್ ಆಗಿ ಸುಮಾರು 10,800 ಕೋಟಿ ಮೊತ್ತದ ವಿವಿಧ ಯೋಜನೆಗಳಿಗೆ ಚಾಲನೆ ಮತ್ತೆ ಶಂಕುಸ್ಥಾಪನೆಯನ್ನು ನೆರವೇರಿಸುತ್ತಾರೆ. ಅದರಲ್ಲಿ 52,072 ತಾಂಡಾ ಜನರಿಗೆ ಹಕ್ಕುಪತ್ರವನ್ನ ಇವತ್ತು ಕಲಬುರಗಿಯ ಮಳಖೇಡಾದಲ್ಲಿ ವಿತರಣೆ ಮಾಡ್ತಾರೆ. ಅದೇ ರೀತಿಯಾಗಿ
ಬೇಸಿಕ್ಲಿ ಕುಡಿಯೋ ನೀರು ಮತ್ತು ರೈತರಿಗೆ ಜಮೀನಿಗೆ ಬೇಕಾದಂತ ನೀರಿನ ಯೋಜನೆಗಳಿಗೆ ಈ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಲನೆಯನ್ನ ನೀಡೋ ಮುಖಾಂತರವಾಗಿ ನರೇಂದ್ರ ಮೋದಿ ಅವರು ಆ ಭಾಗದಲ್ಲಿ ಅಂದ್ರೆ ನೀರಾವರಿ ಯೋಜನೆಯನ್ನ ನಮ್ಮ ಸರ್ಕಾರ ಕಲ್ಪಿಸಿಕೊಟ್ಟಿದೆ ನೋಡಿ ಅಂತ ಹೇಳಿ ಅಲ್ಲಿ ಪ್ರಚಾರವನ್ನ ಮಾಡುವಂತ ಸಾಧ್ಯತೆಗಳಿದೆ. ಇನ್ನು 2004 ಕೋಟಿ ವೆಚ್ಚದಲ್ಲಿ ಯಾದಗಿರಿಯಲ್ಲಿ ಕುಡಿಯೋ ನೀರಿಗಾಗಿ ಮೀಸಲಿಟ್ಟಿದ್ದಾರೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ರಾಜ್ಯಪಾಲರು ಸೇರಿದಂತೆ ಸಿಎಂ ವಿವಿಧ ಗಣ್ಯರು ಅಂದ್ರೆ ಕೆಲವು ಗಣ್ಯರಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ ನರೇಂದ್ರ ಮೋದಿ ಅವರು ಬಂದಂತ ಸಮಯದಲ್ಲಿ ಅವರಿಗೆ ಸ್ವಾಗತವನ್ನ ಕೋರೋದಕ್ಕೆ. ಸೊ ಆ ಗಣ್ಯರು ತೆರಳುತ್ತಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಕಲಬುರಗಿ ಏರ್ಪೋರ್ಟ್ನ ಒಳಗೆ. ಈಗ ಆಲ್ರೆಡಿ ಅವರು ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದ ಮೂಲಕ ಆಗಮಿಸಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ದೃಶ್ಯದಲ್ಲಿ ನಾವು ನೋಡಿದ್ವಿ, ಆಲ್ರೆಡಿ ಅಲ್ಲಿ ವಿಮಾನ ಬಂದು ಲ್ಯಾಂಡ್ ಆಗಿದೆ. ಹೆಲಿಕಾಪ್ಟರ್ ಮುಖೇನ ಅವರು ಯಾದಗಿರಿಯ ಕೊಡೇಕಲ್ ಗ್ರಾಮಕ್ಕೆ ತೆರಳುತ್ತಾರೆ. ಸೊ ಸದ್ಯಕ್ಕಲ್ಲಿ ಏನ್ ಆಗ್ತಾ ಇದೆ, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ? ಕಲಬುರಗಿಗೆ ವಿಮಾನ ನಿಲ್ದಾಣಕ್ಕೆ ವಿಶೇಷ ವಿಮಾನದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಶೇಷ ಒಂದು ಹೆಲಿಕಾಪ್ಟರ್ ಮೂಲಕ ಯಾದಗಿರಿಯ ಕೊಡೆಕನಲ್ಗೆ ತೆರಳುತ್ತಾರೆ. ಈಗ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನ ರಾಜ್ಯಪಾಲರು ಮತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಕಲಬುರಗಿ ಇದಕ್ಕೆ ಸ್ವಾಗತ ಮಾಡಿಕೊಂಡಿದ್ದಾರೆ. ಈಗ ಕಲಬುರಗಿ ಇರುವ ವಿಮಾನ ನಿಲ್ದಾಣ ಪ್ರಧಾನಿ ಅವರು ಇರುವಂತದ್ದು. ಈಗ ಕಲಬುರಗಿ ವಿಮಾನ ನಿಲ್ದಾಣದಿಂದ ಯಾದಗಿರಿಗೆ ತೆರಳುತ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಮೂಲಕ ಯಾದಗಿರಿ ಕೊಡೆಕನಲ್ಗೆ ತೆರಳಲಿರುವ ಪ್ರಧಾನಿ ಮೋದಿ ಅವರು ಈಗ ಅದು ಪ್ರಧಾನಿ ತೆರಳುವಂತಹ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೆ ಇನ್ನೊಂದು ಹೆಲಿಕಾಪ್ಟರ್ ಮೂಲಕ ಸಿಎಂ ಅವರು ಕೂಡ ಕೊಡೆಕನಲ್ಗೆ ತೆರಳ್ತಾ ಇದ್ದಾರೆ. ಈಗ ಕೆಲವು ಗಣ್ಯರಿಗೆಲ್ಲ ಅವಕಾಶ ಇತ್ತು ಅವ್ರನ್ನ ಸ್ವಾಗತ ಕೋರೋದಕ್ಕೆ. ಈಗ ರಾಜ್ಯಪಾಲರ ಹೆಸರನ್ನು ನೀವು ಹೇಳಿದ್ರಿ, ಇನ್ನುಳಿದಂತೆ ಯಾರ್ಯಾರಲ್ಲಿ ಹೋಗಿದ್ರು ಸ್ವಾಗತ ಕೋರಕ್ಕೆ? ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ PM ಬರೋಕ್ಕಿಂತ ಮುಂಚೆ ಏನು ಗವರ್ನರ್ ಕೂಡ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ಗವರ್ನರ್ ಅಲ್ಲದೆ ಸಿಎಂ ಮತ್ತೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅಲ್ಲದೆ ವಿವಿಧ ಇನ್ನೂ ಗೋವಿಂದ ಕಾರಜೋಳ ಹಲವು ಸಚಿವರು, ಕ್ಯಾಬಿನೆಟ್ ದರ್ಜೆಯ ಸಚಿವರು ಮತ್ತೆ ಗಣ್ಯರಿಗೆ ಕೆಲವು ಗಣ್ಯರಿಗೆ ಮಾತ್ರ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅವರನ್ನ ಅವಕಾಶ ಮಾಡಿಕೊಡಲಾಗಿತ್ತು. ಅಲ್ಲಿ ಏನು PM ಬರ್ತಾರೆ, ಬರುವಂತಹ ಸಂದರ್ಭದಲ್ಲಿ ಗವರ್ನರ್ ಕಲಬುರಗಿಯ ವಿಮಾನ ನಿಲ್ದಾಣಕ್ಕೆ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ಅವರು ಯಾದಗಿರಿಯ ಕೊಡೇಕಲ್ ಗ್ರಾಮಕ್ಕೆ ಹೆಲಿಕಾಪ್ಟರ್ ಮುಖೇನ ತೆರಳುತ್ತಾರೆ. ಅದಕ್ಕೋಸ್ಕರ ಒಂದು ವಿಶೇಷವಾದಂತ ಭಾರತೀಯ ವಾಯುಪಡೆಯ MI-17 ಹೆಲಿಕಾಪ್ಟರ್ ರೆಡಿಯಾಗಿ ನಿಂತಿದೆ. ಅಲ್ಲಿ ಯಾದಗಿರಿಯಲ್ಲಿ ಕಾರ್ಯಕ್ರಮದ ಸಿದ್ಧತೆ ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲವೇ ಗಂಟೆಯಲ್ಲಿ ಯಾದಗಿರಿಗೆ ಆಗಮಿಸುತ್ತಿದ್ದಾರೆ. ಮೋದಿ ಅವರ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ವೇದಿಕೆಯತ್ತ ಜನಸಾಗರ ಕೂಡ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ನಾವೀಗ ಕೊಡೇಕಲ್ ಗ್ರಾಮದ ಹೊರಭಾಗದಲ್ಲಿದ್ದೀವಿ. ಈಗಲೇ ಕೊಡೇಕಲ್ ಗ್ರಾಮದ ಹೊರಭಾಗದಲ್ಲಿ ಈಗಲೇ ಕಾರ್ಯಕ್ರಮ ಕೂಡ ನಡೆಸಲಾಗ್ತಾ ಇದ್ದು ಜಿಲ್ಲಾ ಆಡಳಿತ ಎಲ್ಲಾ ರೀತಿಯ ಅಗತ್ಯ ಸಜ್ಜು ಕೂಡ ಮಾಡಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸುತ್ತಿದ್ದಾರೆ. ಈಗಲೇ ಜನರು ಕೂಡ ಯಾದಗಿರಿ ಆಗಿರಬಹುದು, ವಿಜಯಪುರ, ರಾಯಚೂರಿನಿಂದ ಮೊದಲದ ಭಾಗದಿಂದ ಲಕ್ಷಾಂತರ ಜನರು ವೇದಿಕೆಯತ್ತ ಕೂಡ ಆಗಮಿಸಿದ್ದಾರೆ. ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನು ನೋಡಿ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು, ಮಕ್ಕಳು, ಮಹಿಳೆಯರು ಪ್ರತಿಯೊಬ್ಬರು ಕೂಡ ಆಗಮಿಸಿದ್ದಾರೆ. ಪ್ರಮುಖವಾಗಿ ಆಕರ್ಷಣೀಯ ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಟ್ಟೋರ್ ಜೊತೆ ನರೇಂದ್ರ ಮೋದಿ ಅವರ ಚಿತ್ರವುಳ್ಳಂತ ಮುಖ ಕವಚಗಳನ್ನು ಕೂಡ ಮಹಿಳೆಯರು, ಮಕ್ಕಳು, ಯುವಕರು ಪ್ರತಿಯೊಬ್ಬರು ಕೂಡ ಧರಿಸಿಕೊಂಡು ಏನಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಎಲ್ಲೇ ಒಂದ್ ಕಡೆ ಲಕ್ಷಾಂತರ ಜನರು ಕೂಡ, ಅಭಿಮಾನಿಗಳು ಕೂಡ ಈಗ ಕುತೂಹಲದಿಂದ ಮೋದಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಕೊಡೇಕಲ್ ಗ್ರಾಮದ ಹೊರಭಾಗದಲ್ಲಿ ಸುಮಾರು 300 ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತಾ ಇದ್ದು ಯಾದಗಿರಿ ಜಿಲ್ಲೆಗೆ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲು ಈಗಲೇ ಜಿಲ್ಲಾಡಳಿತ ಎಲ್ಲಾ ರೀತಿಯ ಅಗತ್ಯ ತಯಾರಿ ಕೂಡ ಮಾಡಿಕೊಂಡಿದ್ದು ವೇದಿಕೆ ಮುಂಭಾಗದಲ್ಲಿ ಎಲ್ಲಾ ರೀತಿಯ ಅಗತ್ಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ಮೊದಲ ಬಾರಿಗೆ ಯಾದಗಿರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ
ಮೋದಿ ಅವರನ್ನು ನೋಡಲು ಜನಸಾಗರವೇ ವೇದಿಕೆಯತ್ತ ಧಾವಿಸುತ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲ ರೀತಿಯ ಅಗತ್ಯ ತಯಾರಿ ಕೂಡ ಮಾಡಿಕೊಳ್ಳುವ ಜೊತೆ ವ್ಯಾಪಕ ಪೊಲೀಸ್ ಭದ್ರತೆ ಕೂಡ ಕಲ್ಪಿಸಿದ್ದು. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಲಬುರಗಿ ಏರ್ಪೋರ್ಟ್ ಮೂಲಕ ಹೆಲಿಪ್ಯಾಡ್ ಮೂಲಕ ಇಲ್ಲಿ ಕೊಡೆಕಲ್ ಹೊರಭಾಗದ ವೇದಿಕೆಯ ಎಡಭಾಗದಲ್ಲಿ ಹೆಲಿಪ್ಯಾಡ್ ಇದೆ. ಹೆಲಿಪ್ಯಾಡ್ ನಿಂದ ರಸ್ತೆ ಮಾರ್ಗದ ಮೂಲಕ 300 ಮೀಟರ್ ವರೆಗೆ ರಸ್ತೆ ಮಾರ್ಗದ ಮೂಲಕ ವಾಹನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೇದಿಕೆಯತ್ತ ಬರಲಿದ್ದಾರೆ. ಹೀಗಾಗಿ ಮೋದಿಯವರ ಆಗಮನ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಅಗತ್ಯ ತಯಾರಿ ಕೂಡ ಮಾಡಿಕೊಳ್ಳಲಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಇನ್ನು ಸುರಪುರದ ಶಾಸಕ ರಾಜುಗೌಡ ಸ್ವಗ್ರಾಮ ಕೊಡೇಕಲ್ ಗ್ರಾಮಕ್ಕೆ ಮೋದಿ ಅವರು ಆಗಮಿಸ್ತಾ ಇರೋದು, ಈ ಬಗ್ಗೆ ಶಾಸಕ ರಾಜುಗೌಡ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ರಾಜುಗೌಡ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ. ಮೊದಲನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾದಗಿರಿ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸುರಪುರ ಶಾಸಕ ರಾಜುಗೌಡ ಅವರ ಸ್ವಗ್ರಾಮವಾದಂಥ ಕೊಡೇಕಲ್ ಗ್ರಾಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸುತ್ತಿದ್ದಾರೆ. ಸ್ಕಾಡಾ ಯೋಜನೆ ಸೇರಿ ವಿವಿಧ ಅಭಿವೃದ್ಧಿ ಕಾಮಗಾರಿಯನ್ನು ಉದ್ಘಾಟನೆ ಮಾಡಲು ಮೋದಿ ಅವರು ಕೂಡ ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿ ಸುರಪುರ ಶಾಸಕರು. ಹೀಗಾಗಿ ಸುರಪುರ ಶಾಸಕ ರಾಜುಗೌಡ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಿರುತ್ತೆ ಕಾರಣ ಸರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಮ ಹುಟ್ಟೂರಿಗೆ ಆಗಮಿಸುತ್ತಿದ್ದಾರೆ, ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್? ಅದು ಖುಷಿ ಏನಂತ ಹೇಳಕ್ಕೆ ವರ್ಡ್ಸ್ಗಳು ಸಾಕು, ಶಬ್ದಗಳು ಸಾಲಂಗಿಲ್ಲ. ಯಾಕಂದ್ರೆ ಅಷ್ಟು ಖುಷಿ ಆಗ್ತಿದೆ. ಇವತ್ತು ನರೇಂದ್ರ ಮೋದಿ ಸಾಹೇಬರು ನನ್ನ ಮತಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದು ಮೊದಲನೇ ಖುಷಿ. ಆದ ನಂತರ ನನ್ನ ಹುಟ್ಟೂರಿಗೆ ಬರ್ತಾರೆ ಅನ್ನೋದು ಇನ್ನು ಎರಡನೇ ಖುಷಿ. ಈ ಖುಷಿಗೆ ಒಂದು ಲಿಮಿಟೇ ಇಲ್ಲಾರ್ದಂಗೆ ಇದೆ, ಅಷ್ಟೊಂದು ಖುಷಿ ಇದೆ ಸರ್. ಈಗ ಸ್ಕಾಡಾ ಯೋಜನೆ ಅಂದ್ರೆ ಏನು? ಆಮೇಲೆ ಈ ಹಿಂದೆ ನೀರಿನ ಸಮಸ್ಯೆ ರೈತರಿಗೆ, ಕೊನೆ ಭಾಗದ ರೈತರ ಸಮಸ್ಯೆ ಆಗಿತ್ತು. ಇದು ಎಷ್ಟು ರೈತರಿಗೆ ಅನುಕೂಲ ಆಗ್ತದೆ ನೋಡ್ರಿ. ಸ್ಕಾಡಾ ಯೋಜನೆ ಅಂದ್ರೆ ಆಟೋಮಿಷನ್ ಗೇಟ್. ಇದು ಬಂದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಪ್ರಾಜೆಕ್ಟ್. ಆಸ್ಟ್ರೇಲಿಯಾದಲ್ಲಿ 40 ಕಿಲೋಮೀಟರ್ ಒಂದು ಡ್ಯಾಮಿಗೆ ಕುಂದಿರಿಸಿದ್ದಾರೆ. ಇದು ಭಾರತ ದೇಶದಲ್ಲ, ಇಡೀ ಜಗತ್ತಿನಲ್ಲೇ ಎಲ್ಲರಿಗಿಂತ ದೊಡ್ಡ 4400 ಗೇಟ್ಗಳನ್ನು ಕುಂದಿರಿಸಿದ್ದಾರೆ. ಇದು ಆಟೋಮೆಟಿಕ್ ಆಗಿ ಒಂದೇ ಒಂದು ರೂಮಿಂದ, ಅಂದ್ರೆ ಆ ಕಂಟ್ರೋಲ್ ರೂಮಿಂದ ಇಡೀ ಡ್ಯಾಮ್ ಅನ್ನು ಕಂಟ್ರೋಲ್ ಮಾಡಬಹುದು. ಇಲ್ಲಾಂದ್ರೆ ಮೊದಲು ಏನಾಗ್ತದೆ ಅಂದ್ರೆ ಆ ರೈತರು ನೀರು ಬಿಡುವಂತ ಸಂದರ್ಭದಲ್ಲಿ ನನ್ನ ಹೊಲಕ್ಕೆ ಜಾಸ್ತಿ ನೀರು ಬೇಕು, ನಿನ್ನೆ ಹೊಲಕ್ಕೆ ಜಾಸ್ತಿ, ಯಾರು ಪ್ರಭಾವಶಾಲಿ ರೈತರು ಇರ್ತಾನೆ ಅವನಷ್ಟೇ ನೀರು ತಗೊಂಡು ಜಗಳಗಳು ಭಾಳ ಆಗ್ತವೆ. ಈಗ ಆ ಥರ ಇಲ್ಲ, ಅವನಿಗೆ ಎಷ್ಟು ಬೇಕೋ ಅಲ್ಲಿ ನೀರು ಅಷ್ಟೇ ಅವರಿಗೆ ಸಮರ್ಪಕವಾಗಿ ಮುಟ್ತದೆ. ಫಸ್ಟ್ ಎಲ್ಲ 40-50% ಟೇಲ್ ಎಂಡ್ವರೆಗೆ ಅಷ್ಟೇ ನೀರು ಹೋಗ್ತದೆ. ಈಗ 80% ಅವರಿಗೆ ಟೇಲ್ ಎಂಡ್ ನೀರು ಹೋಗ್ತದೆ. ಇದರಿಂದ 30% ಹೆಚ್ಚಿಗೆ ಒಂದು ನೀರಾವರಿ ಆದಂಗೆ ಆಗ್ತದೆ. ಭಾಳ ಒಳ್ಳೆ ಒಂದು ಯೋಜನೆ. ಈ ಯೋಜನೆಯಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತದೆ. ಈ ಮೋದಿ ಅವರು ಈ ಯೋಜನೆ ಜಾರಿಗೆ ತಂದಿದ್ದಾರೆ. ಇದು ರಾಜ್ಯದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಕಾಡಾ ಯೋಜನೆ ಜಾರಿಗೆ ತರಬೇಕಂತ ಅವನ್ ಮನವಿ ಮಾಡ್ತಾರ? ಅಲ್ಲ, ಇದು ಏನಿದೆ ಅಂತಂದ್ರೆ ಓವರಾಲ್ ಆಗಿ ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಇಂಥ ಸಂದರ್ಭದಲ್ಲಿ ಇದು ದೇಶದ ಎಲ್ಲಾ ಕಡೆ ಆಗಿಬಿಡ್ತಂದ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರಿಗೆ ಬಹಳಷ್ಟು ಸಮಸ್ಯೆ ಬಗೆಹರುತ್ತೆ ಮತ್ತು ನೀರಿನ ಹೆಚ್ಚಿನ ಒಂದು ಉಪಯೋಗ ಆಗ್ತದೆ. ಇದು ದೇಶದ ಎಲ್ಲಾ ಕಡೆ ಮಾಡಿದ್ರೆ ಬಹಳ ಒಳ್ಳೇದು. ಮೋದಿ ಅವ್ರ ಜೊತೆ ಮತ್ತಾರು ಬರ್ತಾ ಇದ್ದಾರೆ ಇಲ್ಲಿ? ರಾಜ್ಯಪಾಲರು ಬರ್ತಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ಅಂತ ಭಗವಂತ ಖೂಬಾ ಅವರು ಬರ್ತಿದ್ದಾರೆ, ರಮೇಶ್ ಜಿಗಜಿಣಗಿ ಸರ್ ಬರ್ತಾರೆ, ಅಮರೇಶ್ ನಾಯ್ಕ್ ಸರ್ ಬರ್ತಾರೆ, ವೇದಿಕೆ ಮೇಲೆ ನಾವು ಇರ್ತೀವಿ, ವೆಂಕಟ ರೆಡ್ಡಿ ಅವರು ಇರ್ತಾರೆ, ಅದೇ ತರ ಎಸ್ ಪಾಟೀಲ್ ನಡೇಳಿ ಅವರು ಇರ್ತಾರೆ, ಸೋಮನಗೌಡ ಪಾಟೀಲ್ ಇರ್ತಾರೆ, ರಮೇಶ್ ಬೂಸ್ನೂರು, ಇಷ್ಟು ಜನ ವೇದಿಕೆ ಮೇಲೆ ಇರ್ತೀವಿ. ಇದು ಸುರಪುರ ಶಾಸಕ ರಾಜುಗೌಡ ಅವರ ಮಾತಾಗಿದೆ. ಕ್ಯಾಮರಾಮ್ಯಾನ್ ಗುರುಶೇಖರ್ ಜೊತೆ ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನರೇಂದ್ರ ಮೋದಿ ಅವರು ಇವತ್ತು ಪ್ರವಾಸವನ್ನ ಕೈಗೊಳ್ತಾ ಇರೋದು, ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದು ಸಂತಸ ತಂದಿದೆ. ಬಿಜೆಪಿಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗಿದೆ ಅಂತ ಸೇಡಂನ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2019ರಲ್ಲಿ ಮೋದಿ ಬಂದು ಖರ್ಗೆ ಕೋಟೆಯನ್ನ ಛಿದ್ರ ಮಾಡಿ ಹೋಗಿದ್ರು. ಈ ಬಾರಿ ಕಾಂಗ್ರೆಸ್ ಅಡ್ರೆಸ್ಗೆ ಇಲ್ಲದಂತಾಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ತೇಲ್ಕೂರ್ ಹೇಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾದ್ಮೇಲೆ ಏನು ಪ್ರಭಾವ ಬೀರಲ್ಲ, ಅವ್ರ ಶಕ್ತಿ ಯಾವಾಗಲೂ ಹೋಗ್ಬಿಟ್ಟಿದೆ. ಈ ಬಾರಿ ಈ ಭಾಗದಲ್ಲಿ 30 ಸ್ಥಾನಗಳನ್ನ ಗೆದ್ದು ಬಿಜೆಪಿಯನ್ನ ಮತ್ತೆ ನಾವು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರಿದ್ದಾರೆ. ಸರ್, ಇವತ್ತು ನಿಮ್ಮ ಭಾಗ್ಯಕ್ಕೆ ಪ್ರಧಾನಿಗಳು ಬರ್ತಾ ಇದ್ದಾರೆ, ಕಾರ್ಯಕ್ರಮದ ಯಾವ ರೀತಿ ಇದೆ ಪ್ಲಾನ್ ಅನ್ನೋದು? ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರಕೂಟರ ನಾಡಿಗೆ ಬರ್ತಾ ಇದ್ದಾರೆ. ನಾವು ಅವರನ್ನ ವಿಶೇಷವಾದ ರೀತಿಯಲ್ಲಿ ಸ್ವಾಗತ ಮಾಡಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೇವೆ. ಬರುವಂತ ಜನರಿಗೆ ಅವರ ಭಾಷಣದ ಜೊತೆಗೆ ವಿಶಿಷ್ಟವಾದಂತ
ಖಾದ್ಯದ ಸ್ವಾದವನ್ನು ಉಣಬಡಿಸಲಿಕ್ಕೆ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ಅವರಿಗೆ ವಿಶೇಷವಾದ ಊಟದ ತಯಾರಿ, ಊಟ ಮತ್ತು ನೀರನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಬಹಳ ಒಂದು ಉತ್ತಮವಾದಂತ ತಯಾರಿಯನ್ನು ಮಾಡಿದ್ದೇವೆ. 2019ರಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ರು, ಖುದ್ದು ಆಗ ಖರ್ಗೆ ಅವರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡಿದ್ರು. ಈಗ ವಿಧಾನಸಭಾ ಚುನಾವಣೆ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಮತ್ತೆ ಪ್ರಧಾನಿಗಳು ಈ ಭಾಗಕ್ಕೆ ಬರ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಅದ್ರ ಜೊತೆಗೆ ಸೇಡಂ ಕ್ಷೇತ್ರಕ್ಕೆ ಸೇರಿದಂತೆ ಎಷ್ಟು ಶಕ್ತಿ ಕೊಡ್ತಾ ಇದೆ ಪ್ರಧಾನಿಯವರ ಆಗಮನದಿಂದ ಬಿಜೆಪಿಗೆ ಅಂತ? ಖಂಡಿತ ಇವತ್ತು ನರೇಂದ್ರ ಮೋದಿಯವರು ಬರ್ತಾ ಇರುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮಕ್ಕೆ. 10 ವರ್ಷಗಳಿಂದ ಅಲ್ಲ, ದಶಕಗಳ ಕಾಲದಿಂದ ಬೇಡಿಕೆ ಇದ್ದಂಥದ್ದು ಯಾವುದೇ ಸರ್ಕಾರಗಳು ಈಡೇರಿಸದೇ ಇರುವಂತ ಇವತ್ತು ಡಬಲ್ ಇಂಜಿನ್ ಸರ್ಕಾರ ನಮ್ದು ಈಡೇರಿಸ್ತಾ ಇದೆ. ನರೇಂದ್ರ ಮೋದಿಯವರು ಬರ್ತಾ ಇರುವಂತ ಸಂದರ್ಭದಲ್ಲಿ ಸಹಜಕ್ಕೇನೆ ಒಂದು ಪಕ್ಷದ ನಾಯಕರಾಗಿಯೂ ಕೂಡ ನಮಗೊಂದು ಬೂಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಈ ಕಲ್ಯಾಣ ಕರ್ನಾಟಕದ ಸುಮಾರು 41 ಕ್ಷೇತ್ರಗಳಲ್ಲಿ ನಾವು 30ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರ ಆಗಮನ ನಮಗೊಂದು ಆನೆ ಬಲ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳ್ಬೋದು. ಆದರೆ ಇವತ್ತು ಒಬ್ಬ ನರೇಂದ್ರ ಮೋದಿಜಿಯವರು ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಕನಿಷ್ಠ ಒಂದು 5 ಲಕ್ಷ ಜನ ಇವತ್ತು ಸೇರ್ತಾ ಇದ್ದಾರೆ. ನಿಮ್ಮ ಎದುರಾಳಿ ನಾಯಕರು, ಅದ್ರ ಜೊತೆಗೆ ಕಾಂಗ್ರೆಸ್ ನಾಯಕರು, ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಎಲೆಕ್ಷನ್ ಬರ್ತಾ ಇದೆ, ಮೋದಿ ಅವರು ಸೈಕಲ್ ತುಳಿತಿದ್ದಾರೆ, ಕರ್ನಾಟಕಕ್ಕೆ ಬಂದು ಪ್ರತಿ ಸಾಂಪ್ರದಾಯಿಕವಾಗಿ ಸೈಕಲ್ ತುಳಿತಾ ಇದ್ದಾರೆ, ಅವ್ರದ್ದೇನು ಕೊಡುಗೆ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇವ್ರಿಗೆ ಯಾಕೆ ಭಯ? ಇವ್ರ ಕೊಡುಗೆ ಬಗ್ಗೆ ನಾವು ಹೇಳಿದ್ದೇವೆ. ನಮ್ಮ 9 ವರ್ಷ ಆಯಿತು ನರೇಂದ್ರ ಮೋದಿಜಿ ಅವರು ಬಂದ್ಮೇಲೆ ಅವರು ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಚರ್ಚೆಗೆ ಬರಲಿ, ನಾವು ಸಿದ್ಧರಿದ್ದೇವೆ. ನಿಮ್ದು ಎಲ್ಲೆಲ್ಲಿ ಸರ್ಕಾರಗಳಿದೆಯಲ್ಲ, ಎಷ್ಟು ಉಚಿತ ವಿದ್ಯುತ್ ಕೊಡ್ತಾ ಇದ್ದೀರಿ? ಇಲ್ಲಿ ಕರ್ನಾಟಕದಲ್ಲಿ ಬಂದು ಸರ್ಕಾರ ಬಂದರೆ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಜನರಿಗೆ ಹಾದಿ ತಪ್ಪಿಸೋ ಕೆಲಸಕ್ಕೆ ನೀವು ಮಾತಾಡಬೇಡಿ, ಬಾಯಿ ಚಪ್ಪಲಕ್ಕೆ ಮಾತಾಡೋದನ್ನು ನಿಲ್ಲಿಸಿ ನಿಜಾಂಶವನ್ನ ಜನರ ಮುಂದೆ ಇಡಲಿಕ್ಕೆ ನೀವು ಬನ್ನಿ, ನಾವು ಬರಲಿಕ್ಕೆ ಸಿದ್ಧರಿದ್ದೀವಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಮಾಡ್ತೀನಿ. ಕೊನೆ ಪ್ರಶ್ನೆ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರತಿಷ್ಠೆ ಚುನಾವಣೆ, ಯಾಕಂದ್ರೆ ಎಸಿಸಿ ಅಧ್ಯಕ್ಷರಾಗಿದ್ದಾರೆ, ಮೊದಲ ಚುನಾವಣೆಯನ್ನ ಅವ್ರ ಭಾಗದಲ್ಲಿ ಎದುರಿಸ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಗೆಲ್ಲಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಿಗಳು ಬರ್ತಾ ಇದ್ದಾರೆ. ನಿಮ್ಮ ಲೆಕ್ಕಾಚಾರ ಪ್ರಕಾರ ಈ ಭಾಗದಲ್ಲಿ ಕಾಂಗ್ರೆಸ್ ಎಷ್ಟು ಬರ್ಬೋದು, ಬಿಜೆಪಿ ಎಷ್ಟು ಗೆಲ್ಬೋದು ಬರುವಂತ ಚುನಾವಣೆಯಲ್ಲಿ ಅಂತ? ನೋಡಿ, ಖರ್ಗೆ ಅವರು ಯಾವ AICC ಅಧ್ಯಕ್ಷರಾಗಿದ್ದಾರೆ? ಇದೇನೋ ದೊಡ್ಡ ಪ್ರಭಾವ ಬೀರುತ್ತೆ ಖರ್ಗೆ ಅವರು AICC ಅಧ್ಯಕ್ಷರಾಗಿ ಅನ್ನಂಥದ್ದು ಏನಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಅವರನ್ನ ಕಲಬುರಗಿಯ ಜನ ಮನೆ ಕಳಿಸಿದ್ದಾರೆ. ಇವತ್ತು AICC ಅಧ್ಯಕ್ಷರಾಗಿ ಇಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ಬಾರಿ ನಾವು 18-19 ಸೀಟನ್ನು ಗೆದ್ದಿದ್ವಿ. ಈ ಬಾರಿ AICCಯ ಅಧ್ಯಕ್ಷರ ತವರು ಕಲ್ಯಾಣ ಕರ್ನಾಟಕದಲ್ಲಿ ನಾವು 30ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದು ಮತ್ತೊಮ್ಮೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜಯಭಾರಿಯನ್ನು ಇದಿಷ್ಟು ರಾಜ್ಕುಮಾರ್ ಪಾಟೀಲ್ ಅವರ ತೇಲ್ಕೂರು ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಲಬುರಗಿ ವಿಮಾನ ನಿಲ್ದಾಣದಿಂದ ಈಗ ಯಾದಗಿರಿಯ ಕೊಡೇಕಲ್ ಗ್ರಾಮದ ಕಡೆಗೆ ಹೆಲಿಕಾಪ್ಟರ್ನಲ್ಲಿ MI-17 ವಿಶೇಷ ಹೆಲಿಕಾಪ್ಟರ್ನಲ್ಲಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಾರೆ. ಈಗ ಹೆಲಿಕಾಪ್ಟರ್ ಅಲ್ಲಿ ಈಗ ರಾಜ್ಯಪಾಲರು ಇದ್ದಾರೆ, ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಕೆಲವು ಗಣ್ಯರಿಗೆ ಮಾತ್ರ ಅವಕಾಶಗಳು ಇರೋದು. ಈಗ ಏನು ಯಾದಗಿರಿಯಲ್ಲಿ ಸಮಾವೇಶ ನಡೆಯುತ್ತೆ, ಕಾರ್ಯಕ್ರಮ ನಡೆಯುತ್ತೆ, ಆ ಸಮಾವೇಶದ ವೇದಿಕೆ ಬಳಿಯಲ್ಲೇ ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಮೋದಿ ಅವರ ಸ್ವಾಗತಕ್ಕೆ ಕಲಾ ತಂಡಗಳು ಮೆರುಗು ನೀಡೋದಕ್ಕೆ ತಯಾರಿಗಳು ನಡೆದಿದೆ. ಡೊಳ್ಳು ಬಾರಿಸಿ ಕಹಳೆಯನ್ನ ಊದಿ ಪ್ರಧಾನಿಯವರು ಬರ್ತಾ ಇದ್ದಂತೆ ಭರ್ಜರಿಯಾಗಿ ಸ್ವಾಗತ ಮಾಡೋದಕ್ಕೆ ಸಿದ್ಧತೆಗಳು ಆಗಿದೆ. ಯಾದಗಿರಿಯಲ್ಲಿ ಮೋದಿ ಸ್ವಾಗತಕ್ಕೆ ಕಲಾ ತಂಡಗಳು ರೆಡಿಯಾಗಿವೆ ಮೆರುಗನ್ನ ನೀಡೋದಕ್ಕೆ. ಪ್ರಥಮ ಬಾರಿಗೆ ಯಾದಗಿರಿಗೆ ಬರ್ತಿರುವಂತ ನರೇಂದ್ರ ಮೋದಿ ಅವರಿಗೆ ಭರ್ಜರಿಯಾಗಿ ಸ್ವಾಗತವನ್ನ ಕೋರಬೇಕು, ಅದು ಸಾಂಪ್ರದಾಯಿಕವಾಗಿ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ಕಲಾ ತಂಡಗಳು ಮೆರುಗನ್ನ ನೀಡೋದಕ್ಕೆ ಸಿದ್ಧತೆಯನ್ನ ಮಾಡ್ತಿರೋದು. ಪ್ರಧಾನಿಯವರು ಬರ್ತಾ ಇದ್ದಂತೆ ಡೊಳ್ಳನ್ನ ಬಾರಿಸಿ ಕಹಳೆಯನ್ನ ಊದಿ ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ಕಲಾ ತಂಡಗಳು ಪ್ರಿಪೇರ್ ಆಗಿರೋದು. ಮೋದಿ ಕಟ್ಔಟ್ ಅನ್ನ ಹಿಡಿದು ಜನ ಕೂಡ ಬರ್ತಾ ಇದ್ದಾರೆ. ಮತ್ತೆ ಮೋದಿ ಮೋದಿ ಅಂತ ಹೇಳಿ ಆಲ್ರೆಡಿ ಘೋಷಣೆಗಳನ್ನ, ಜೈಕಾರಗಳನ್ನ ಕೂಗ್ತಾ ಇದ್ದಾರೆ. ಮೋದಿ ಸ್ವಾಗತಕ್ಕೆ ಕಲಾ ತಂಡಗಳ ಸಿದ್ಧತೆ ಹೇಗಿದೆ ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹುಗಾರ್. ನೋಡೋಣ.
ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ಇದೇ ಮೊದಲ ಬಾರಿಗೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ನೀಡುತ್ತಿರತಕ್ಕಂತಹ ಹಿನ್ನೆಲೆಯಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಇವತ್ತು ಜನಸಾಗರ ಹರಿದು ಬರ್ತಾ ಇದೆ. ನನ್ನ ಹಿಂಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ರಾಜ್ಯದ ನಾನಾ ಮೂಲೆ ಮೂಲೆಗಳಿಂದ ಬಂದ ಹಲವು ಜಾನಪದ ಕಲಾ ತಂಡಗಳು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡ್ತಾ ಇದ್ದಾವೆ. ಹಾಗಾಗಿ ನೆಚ್ಚಿನ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಬಂದಂತಹ ಸಾರ್ವಜನಿಕರು ಇವತ್ತು ವೇದಿಕೆಯ ಮುಂಭಾಗದಲ್ಲಿ ನಿಂತಿರತಕ್ಕಂತಹ ಈ ಬೊಂಬೆ ಕುಣಿತ, ವೀರಗಾಸೆ, ಹಲವಾರು ಜಾನಪದ ನೃತ್ಯ ಪ್ರದರ್ಶನಗಳನ್ನ ಕಣ್ತುಂಬಿಕೊಂಡು ಹಬ್ಬದ ಒಂದು ಸಂಭ್ರಮವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ತಮ್ಮ ನೆಚ್ಚಿನ ಪ್ರಧಾನಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನಗಳನ್ನ ಒಟ್ಟಿರ್ತಕ್ಕಂಥ ಯೋಜನೆಗಳ ಘೋಷಣೆ ಮತ್ತೊಂದು ಕಡೆ ಆದರೆ ತಮ್ಮ ನೆಚ್ಚಿನ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದು ಮತ್ತೊಂದು ಕಡೆ. ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ಬಂದಂತಹ ಹಲವಾರು ಜಾನಪದ ತಂಡಗಳ ಪ್ರದರ್ಶನವನ್ನ ಕಂಡು ಒಂದು ರೀತಿಯಲ್ಲಿ ಹಬ್ಬದ ಸಂಭ್ರಮವನ್ನ ಇಲ್ಲಿ ಮನೆ ಮಾಡಿದಂತಿದೆ. ಆ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಅನೇಕ ಮೋದಿ ಅವರ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿದ್ದಾರೆ, ಅವ್ರಿಗೆ ಯಾವ ರೀತಿಯಾದಂತಹ ಸಂಭ್ರಮ ಇದೆ, ತಮ್ಮ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವ್ರು ಯಾವ ರೀತಿ ಉತ್ಸುಕರಾಗಿದ್ದಾರೆ ಅಂತಕ್ಕಂಥ ಮಾತುಗಳು ಅವ್ರನ್ನೇ ಕೇಳ್ತೀನಿ. ಹೇಳ್ತಾವೆ, ಎಲ್ಲಿಂದ ಬಂದಿದ್ದೀರಿ, ಪ್ರಧಾನಮಂತ್ರಿ ಅವರು ಬರ್ತಾ ಇದ್ದಾರೆ, ಏನ್ ಅನ್ಸ್ತದೆ ಈ ಸಂದರ್ಭ? ನಮಗೊಂಥರ ಹಬ್ಬ ಅನ್ಸತ್ತೆ ಸರ್, ಒಂಥರ ಖುಷಿ ಆಗತ್ತೆ ನಮಗೆ. ನಮ್ಮ ಸುರಪುರ ತಾಲೂಕಿಗೆ ನಮ್ಮ ನರಸಿಂಹನಾಗ್ ರಾಜಗೌಡ್ರ ಸಾಹೇಬರು ಕರೆಸಿದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗೆ. ನಮಗೆಲ್ಲ ಒಂದು ಅವಕಾಶ ಅಂದ್ರೆ ಒಂಥರ ಹೊಸ ವರ್ಷದ ನಮಗೆ ಖುಷಿ ನಮಗೆ ತುಂಬಾ ಆಗ್ತಾ ಇದೆ. ನಾವೆಲ್ಲರೂ ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನ ಕರ್ಕೊಂಡು 5 ಗಂಟೆಗೆ ಬಂದಿದ್ದೀವಿ. ಒಂಥರ ಅಂದ್ರೆ ತುಂಬಾ ಒಂಥರ ಸಡಗರನ ಆಗ್ತಾ ಇದೆ ನಮ್ಮ ಕೊಡೇಕಲ್ ಅಂತ ಹೇಳಲಿಕ್ಕೆ ನಾವು ಬಯಸ್ತಿದ್ದೇವೆ ಸರ್. ಇಂಥ ಒಂದು ಕುಗ್ರಾಮ ಕೊಡೇಕಲ್ ಅಂತ ಹೇಳಿದ್ರೆ ಅತ್ಯಂತ ಕುಗ್ರಾಮ ಇದೆ. ಇಂಥ ಕುಗ್ರಾಮಕ್ಕೆ ದೇಶದ ಪ್ರಧಾನಿ ಬರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದೊಂದು ದೊಡ್ಡ ಸಂತಸ. ಈ ಸಂದರ್ಭದಲ್ಲಿ ಈ ಗ್ರಾಮದವರಾಗಿ ನೀವೇನ್ ಹೇಳ್ತೀರಿ? ಇದು ಒಂದು ಶೂರರ ನಾಡ್ರಿ, ಇದು ಶೂರರ ನಾಡು ಸುರಪುರ. ಇದು ಕಾಲ ಬರಿದ ಸ್ಥಾನ ಕೊಡೇಕಲ್ ಬಸವಣ್ಣನವರು. ಇಂಥ ನಾಡಿಗೆ ನರೇಂದ್ರ ಮೋದಿ ಬರ್ತಾರೆ ಅಂದ್ರೆ ಅದು ನಮ್ಮ ದೊಡ್ಡ ಹೆಮ್ಮೆ, ಸಂತೋಷದ ಖುಷಿ. ಇದು ಈ ನಮಗೆ ಇದನ್ನ ತಂದು ಕೂಡ ಇದನ್ನ ಅವ್ರನ್ನ ಪರಿಚಯ ಮಾಡಿಸಿಕೊಡಕತ್ತೆ ಅನ್ನೋದು ನಮ್ಮ ಶಾಸಕರು ನರಸಿಂಹನಾಯಕ್ ರಾಜಗೌಡರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವ್ರಿ. ಈಗ ಅವ್ರು ಕೇವಲ ಬಂದು ಕಾರ್ಯಕ್ರಮವನ್ನ ಮಾಡಿ ಭಾಷಣ ಮಾಡಿ ಮಾತ್ರ ಹೋಗ್ತಾ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಕೂಡ ಈ ಒಂದು ಕ್ಷೇತ್ರಕ್ಕೆ ನೀಡ್ತಾ ಇದ್ದಾರೆ. ಇವತ್ತು ನಾರಾಯಣಪುರ ಡ್ಯಾಮ್ ಅಲ್ಲಿ ನೋಡಬಹುದು ನೀವು 1050 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಕಾಡಾ ಯೋಜನೆ, ಈ ರೀತಿಯಾದಂತಹ ಹಲವು ಯೋಜನೆಗಳನ್ನ ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇದಾವೆ. ಈ ಸಂದರ್ಭದಲ್ಲಿ ನಿಮಗೆ ಏನ್ ಅನಿಸ್ತದೆ ಅದು ನೋಡಿದ್ರೆ? ಇದೊಂಥರ ಖುಷಿ ವಿಷಯ ಸರ್. ಎಷ್ಟೋ ಸಾವಿರ ಕೋಟಿದು ನಮ್ಮ ತಾಲೂಕಿನಲ್ಲಿ ಇವತ್ತು ಅಡಿಗಲು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಮೋದಿಜಿ ಅವರು. ಇದೊಂದು ಹೆಮ್ಮೆಯ ವಿಷಯ. ಇದಕ್ಕೆಲ್ಲ ಕಾರಣಭೂತ ನಮ್ಮ ಶಾಸಕರು, ಅದು ಹೆಮ್ಮೆ ಅಂತ ಹೇಳ್ಕೊತೀವಿ. ಮತ್ತೊಮ್ಮೆ ನಮ್ಮ ರಾಜಗೌಡ್ರು 23ಕ್ಕೆ ಇದೊಂದು ಖುಷಿ ನಮ್ಗೆ ಆಗ್ತಾ ಇದೆ. ರಾಜಗೌಡ್ರಿಗೆ, ನರೇಂದ್ರ ಮೋದಿಜಿ ಅವರಿಗೆ. ಇದು ಏನು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಕ್ಷೇತ್ರದಲ್ಲಿರ್ತಕ್ಕಂಥ ಸದ್ಯದ ಪರಿಸ್ಥಿತಿ. ನೆಚ್ಚಿನ ಪ್ರಧಾನಿಯನ್ನ ಕಣ್ತುಂಬಿಕೊಳ್ಳೋದರ ಜೊತೆಗೆ ಅವರನ್ನ ಪರಿಚಯ ಮಾಡಿಕೊಡ್ತಿರ್ತಕ್ಕಂಥ ಶಾಸಕರನ್ನು ಕೂಡ ಇಲ್ಲಿನ ಜನ ಹಾಡಿ ಹೊಗಳ್ತಾ ಇದ್ದಾರೆ. ಕೊಡೇಕಲ್ನಿಂದ ಕ್ಯಾಮರಾ ಪರ್ಸನ್ ನೂರ್ ಜೊತೆ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ಇನ್ನು ಪ್ರಧಾನಿಗಳ ಕಾರ್ಯಕ್ರಮದ ಭದ್ರತೆ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ ಅಲೋಕ್ ಕುಮಾರ್ ಅವರು. ಭದ್ರತೆ ಪರಿಶೀಲನೆ ಸಂದರ್ಭದಲ್ಲಿ ಕಲಬುರಗಿ ಕಮಿಷನರ್ ಹಾಗೆಯೇ ಎಸ್ಪಿಗೆ ಕ್ಲಾಸ್ ತಗೊಂಡಿದ್ದಾರೆ. ಕಾರಣ ಪಾಸ್ಗಳಿಗೆ ಫೋಟೋ ಇಲ್ಲದೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ತರಾಟೆಗೆ ತಗೊಂಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ಭದ್ರತೆಗೆ ಅಂತ ಸುಮಾರು 3000 ಪೊಲೀಸರನ್ನ ನಿಯೋಜನೆ ಮಾಡಿದ್ದೀನಿ. ಪ್ರಧಾನಿ ಅವರ ಜೊತೆ ನಾನು ಚಾಪರ್ನಲ್ಲಿ ಹೋಗ್ತಾ ಇದ್ದೀನಿ ಅಂತ ನ್ಯೂಸ್ 18ಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಬೆಳಿಗ್ಗೆ ಮಾಹಿತಿಯನ್ನ ಕೊಟ್ಟರು. ಇನ್ನು ಅಲೋಕ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ, ನೋಡೋಣ. ನಮ್ಮ ಜೊತೆಗೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಇದ್ದಾರೆ. ಸರ್, ಇವತ್ತು ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಕಲಬುರಗಿ ಭಾಗಕ್ಕೆ, ಯಾದಗಿರಿಗೆ. ಯಾವ ರೀತಿ ಭದ್ರತೆ ಇದೆ ಎರಡು ಭಾಗದಲ್ಲಿ ಅಂತ ಸರ್? ಎರಡು ಕಡೆ ಒಳ್ಳೆ ರೀತಿಯಿಂದ ಎಲ್ಲ ನಾವು ಭದ್ರತೆ ವ್ಯವಸ್ಥೆ ಮಾಡಿದ್ದೀವಿ. ಮೊದಲೇ ಅವರು ಕೊಡೇಕಲ್ಗೆ ಬರ್ತಾ ಇದ್ದಾರೆ. ನಾನು ಕೂಡ ಕೊಡೇಕಲ್ಗೆ ಈಗ ಹೋಗ್ತೀನಿ ಅವ್ರ ಚಾಪರ್ನಲ್ಲಿ. ಮತ್ತೆ ಇಲ್ಲಿ ಇದು ಮಲ್ಖೇಡ್ನಲ್ಲಿ ಅವರು 2 ಗಂಟೆಗೆ ಇಲ್ಲಿ ಬರೋದು ಅವ್ರ ಟೈಮ್ ಇದೆ. ಕೊಡೇಕಲ್ಲಿಂದ ಬರ್ತಾರೆ. ಇಲ್ಲಿ ಎಲ್ಲ 180 ಫುಡ್ ಕೌಂಟರ್ ಎಲ್ಲ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಜನಕ್ಕೆ ಕೂತ್ಕೊಳ್ಳೋದು ವ್ಯವಸ್ಥೆ ಇದೆ. ಮತ್ತೆ ನಮ್ಮ ಸಿಬ್ಬಂದಿ ಕೂಡ ನಮ್ಮ ಸುಮಾರು 2000 ಸಿಬ್ಬಂದಿ ಇದ್ದಾರೆ. 8 ಜನ IPS ಆಫೀಸರ್ಸ್ ಎಲ್ಲ ಇಲ್ಲಿದ್ದಾರೆ. IG, DIG, ಆ ರ್ಯಾಂಕ್ ಜನ ಎಲ್ಲ ಇದ್ದಾರೆ. ಮತ್ತೆ ನಿನ್ನೆ ಹೆಲಿಪ್ಯಾಡ್ ಕೂಡ ಗಾರ್ಡ್ ವ್ಯವಸ್ಥೆ ಮತ್ತೆ ಎಲ್ಲ ನಾವು ಮಾಡಿದ್ದೀವಿ. ಚಾಪರ್ ಗಾರ್ಡ್ ವ್ಯವಸ್ಥೆ ನಾವು ಮಾಡಿದ್ದೀವಿ. ಸೊ ಯಾವ್ದು ಸಮಸ್ಯೆ ಆಗಬಾರ್ದು. ಮತ್ತೆ ಕ್ರೌಡ್ನಲ್ಲಿ ಕೂಡ ಎಲ್ಲರಿಗೆ ನಾವು ಮೊದಲೇ ಹೇಳಿದ್ವಿ, ಯಾರು ಕರಿ ಬಟ್ಟೆ ಮತ್ತೆ ಬೇರೆ ಈ ಲೈಟರ್ ಅಥವಾ ಇದೆಲ್ಲ ತಗೊಂಡು ಅಲ್ಲಿ ಹೋಗಬಾರ್ದು. ಕೆಲವು ನಾವು ಅವ್ರಿಗೆ ಸಲಹೆ ಸೂಚನೆ ನಾವು ನೀಡಿದ್ದೀವಿ.
ಸೊ ಅಲ್ಲಿ ಫ್ರಿಸ್ಕಿಂಗ್ ಪಾಯಿಂಟ್ ನಲ್ಲಿ ಫ್ರಿಸ್ಕಿಂಗ್ ಎಲ್ಲ ಸರಿಯಾಗಿ ಮಾಡ್ತಾರೆ. ಅಲ್ಲಿ ಯಾರು ಎರಡು ಸರ್ತಿ ನಾವು ಫ್ರಿಸ್ಕಿಂಗ್ ಮಾಡ್ತೀವಿ, 2 ಕಡೆ, ಇದು ಮಲ್ಖೇಡ್ ನಲ್ಲಿ ಕೂಡ ಮತ್ತೆ ಕೊಡೆಕಲ್ನಲ್ಲಿ ಕೂಡ ನಾವು ಹೇಳಿದ್ವಿ 2 ಸರ್ತಿ ಫ್ರಿಸ್ಕಿಂಗ್ ಮಾಡ್ಲಿಕ್ಕೆ. ಸೊ ನಮ್ಮ ಪ್ರಕಾರ ಯಾವ್ದು ಸಮಸ್ಯೆ ಆಗಿರ್ಲಿಕ್ಕೆ ಇಲ್ಲ. ನಾವು ಸುನಿಶ್ಚಿತ ನಾವು ಮಾಡ್ತೀವಿ ಏನು ಸಮಸ್ಯೆ ಆಗಬಾರ್ದು, ಯಾವ್ದು ಅಹಿತಕರ ಘಟನೆ ಆಗಬಾರ್ದು. 5 ಲಕ್ಷ ಜನರು ಬರ್ತಿದ್ದಾರೆ ಸರ್. ಮನವಿ ಏನ್ ಮಾಡ್ಕೋತೀರಾ ಸರ್ ಪೊಲೀಸ್ ಇಲಾಖೆಯಿಂದ ಅವರಿಗೆ ಅಂತ? ಯಾಕಂದ್ರೆ ಕ್ರೌಡ್ ಬರ್ತಾರೆ ಸಾಮಾನ್ಯವಾಗಿ, ಪ್ರೈಮ್ ಮಿನಿಸ್ಟರ್ ನೋಡ್ಬೇಕಂತಾರೆ, ನುಗ್ತಾರೆ. ಪೊಲೀಸ್ ಇಲಾಖೆದು ಕೆಲಸನ ಎಲ್ಲ ಚಾಲೆಂಜ್ ಎದುರಿಸೋದು. ನಾವು ಎಷ್ಟು ಜನ ಬರಲಿ ನಾವು ಸರಿಯಾಗಿ ನಾವು ನೋಡ್ತೀವಿ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಎಲ್ಲ ಕಡೆ ಮಾಡಿದ್ದಾರೆ. ಮತ್ತೆ ಈಗ ಜನ ಬರೋದು ಇದು ಕಾಗಿನ ಈ ಬ್ರಿಡ್ಜ್ ಏನಿದೆ ಅದೊಂದು ಸಮಸ್ಯೆ ಇದೆ. ಅಲ್ಲಿ ಕೂಡ ನಾನು ಈಗ ಹೇಳಿದ್ದೇನೆ, ಮತ್ತೆ ಅಲ್ಲಿ ಕೂಡ ಇದು ಜಾಮ್ ಅಥವಾ ಇದು ಆಗಬಾರ್ದು. ಟೋಯಿಂಗ್ ವೆಹಿಕಲ್ಸ್ ನಾವು ಇಟ್ಕೊಂಡಿದ್ದೀವಿ. ಸಾರ್ವಜನಿಕ ಅಷ್ಟೇ ಇದೆ, ಅವರು ಕೂಡ ನಮ್ಮ ಜೊತೆಗೆ ಸಹಕಾರ ಕೊಡಬೇಕು. ಅದು ಸುಗಮ ಸಂಚಾರಕ್ಕೆ ಇದು ಜಾಮ್ ಆಗಬಾರ್ದು, ಮತ್ತೆ ಯಾವ ಕಡೆ ಏನಿದಕ್ಕೆ ಇದು ಗದ್ದಲೆ ಆಗಬಾರ್ದು. ಅದ್ರ ಸಲುವಾಗಿ ಅವರು ಕೂಡ ಸಹಕಾರ ನೀಡಬೇಕು. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ, ಮತ್ತೆ ಮಾನ್ಯ ಪ್ರಧಾನಿ ಅವರು ಬರ್ತಾ ಇದ್ದಾರೆ. ಸೊ ನಮ್ಮ ಜೊತೆಗೆ ಅವರು ಸಹಕಾರ ಕೊಡಬೇಕು. ಮತ್ತೆ ನಮ್ಮ ಅಧಿಕಾರಿ ಮತ್ತೆ ಸಿಬ್ಬಂದಿಗಳಿಗೆ ಕೂಡ ನಾವು ಹೇಳಿದ್ವಿ, ಸಾರ್ವಜನಿಕ ಜೊತೆಗೆ ಅವರು ಒಳ್ಳೆ ರೀತಿಯಿಂದ ವರ್ತಿಸಬೇಕು. ಅವ್ರ ಜೊತೆಗೆ ಅವರು ಸುಮ್ಮನೆ ಅವರು ಯಾವುದು ನಮ್ಮ ಪ್ರಕಾರ ಅನುಚಿತ ವರ್ತನೆ ಅವರು ಮಾಡಬಾರ್ದು, ನಾವು ಅವ್ರಿಗೆ ಹೇಳಿದ್ದೀವಿ. ಇದಿಷ್ಟು ಅಲೋಕ್ ಕುಮಾರ್ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ.